ಮಧ್ಯಾಹ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ರಾಜ್ಯದಲ್ಲಿ ಅತಿ ಹಳೆಯ ಜೈಲಾಗಿರುವಂಥದ್ದು ಬಳ್ಳಾರಿ ಜೈಲ್. ದರ್ಶನ್ ಶಿಫ್ಟ್ ಆಗ್ತಿರೋ ಬಳ್ಳಾರಿ ಜೈಲ್ ಹೇಗಿದೆ ಗೊತ್ತಾ? ಬಳ್ಳಾರಿ ನಗರದ ಮಧ್ಯದಲ್ಲಿ 16 ಎಕರೆಯಲ್ಲಿದೆ ಈ ಸೆಂಟ್ರಲ್ ಜೈಲ್. 15 ಸೆಲ್ಗಳ ಪೈಕಿ ಕೊನೆಯ ಸೆಲ್ನಲ್ಲಿ ದರ್ಶನ್ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಭದ್ರತಾ ವಿಭಾಗದ ಸೆಲ್ನಲ್ಲಿ ಅಧಿಕಾರಿಗಳು ಇವರನ್ನ ಇರಿಸ್ತಾರೆ. ಇವತ್ತು ಮಧ್ಯಾಹ್ನ ಬಳ್ಳಾರಿ ಜೈಲಿಗೆ ದರ್ಶನನ್ನ ಶಿಫ್ಟ್ ಮಾಡ್ತಾರೆ. ಸೊ ರಾಜ್ಯದಲ್ಲೇ ಅತಿ ಹಳೆಯ ಜೈಲಾಗಿರೋದು ಬಳ್ಳಾರಿ ಜೈಲ್. 16 ಎಕರೆ ಪ್ರದೇಶದಲ್ಲಿ ಬಳ್ಳಾರಿ ಜೈಲ್ ಇದೆ. ಅಲ್ಲಿ ಹೇಗಿದೆ, ಯಾವ ರೀತಿಯಾಗಿದೆ, ಇದೆಲ್ಲ ವಿವರಣೆಯನ್ನ ನಿಮಗೆ ಕೊಡ್ತೀನಿ. ದರ್ಶನ್ ಭದ್ರತೆಗೆ ಈಗಾಗಲೇ 3 ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಬಾಡಿ ಕ್ಯಾಮೆರಾ, ಸಿಸಿಟಿವಿ ಕಣ್ಗಾವಲಿನ ಸೆಲ್ನಲ್ಲಿ ಈಗ ದರ್ಶನ್ ಇರೋದು. ಅಧೀಕ್ಷಕ ಸೇರಿ ಒಟ್ಟು 100 ಮಂದಿ ಅಧಿಕಾರಿ ಸಿಬ್ಬಂದಿ ಇರುವಂತ ಜೈಲಿದು. ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಸದ್ಯಕ್ಕೆ 385 ಕೈದಿಗಳಿದ್ದಾರೆ. ದರ್ಶನ್ ಅಭಿಮಾನಿಗಳು ಸೇರುವ ಹಿನ್ನೆಲೆಯಲ್ಲಿ ಟೈಟ್ ಸೆಕ್ಯೂರಿಟಿ ಕೊಡೋಕ್ ಮುಂದಾಗಿದ್ದಾರೆ. ಜೈಲಿನ 2 ಸಂಪರ್ಕ ರಸ್ತೆಗಳಿಗೆ ಬ್ಯಾರಿಕೇಡ್ ಅನ್ನ ಅಳವಡಿಕೆಯನ್ನ ಮಾಡಿದ್ದಾರೆ. ದರ್ಶನ್ ಭದ್ರತೆಗೆ ಈಗಾಗಲೇ 3 ಸಿಬ್ಬಂದಿಯನ್ನ ನಿಯೋಜನೆಯನ್ನ ಮಾಡಿದ್ದಾರೆ. ತುಂಬಾ ಹೆಚ್ಚಿನ ಅಭಿಮಾನಿಗಳನ್ನ ಕೂಡ ಹೊಂದಿದ್ದಾರೆ ದರ್ಶನ್. ಬಟ್ ಈ ವಿಚಾರದಲ್ಲಿ ನೋಡೋಕೆ ಅಂತ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಬರೋದ್ರಿಂದ ಸ್ವಲ್ಪ ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ಈಗ ಬಳ್ಳಾರಿ ಜೈಲ್ ಹೇಗಿದೆ ಏನು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀವಿ. ಒಟ್ಟು 15 ಸೆಲ್ಗಳ ಪೈಕಿ ಕೊನೆಯ ಸೆಲ್ನಲ್ಲಿ ದರ್ಶನ್ ಅವ್ರನ್ನ ಇಡ್ತಾರೆ. ಈಗಾಗಲೇ 300ಕ್ಕಿಂತಲೂ ಹೆಚ್ಚು ಅಲ್ಲಿ ಆರೋಪಿಗಳಿದ್ದಾರೆ. ವಿಶೇಷ ಭದ್ರತಾ ಸೆಲ್ನಲ್ಲಿ ಅವರನ್ನು ಇರಿಸ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲೇ ವ್ಯವಸ್ಥೆಯನ್ನು ಕೂಡ ಈಗ ಮಾಡ್ಕೊಂಡಿದ್ದಾರಂತೆ. ಕಾರಣ ಇದು ಪದೇ ಪದೇ ಈ ರೀತಿಯಾಗಿ ಅಲ್ಲೂ ಹೋದಾಗ ಇದೇ ವ್ಯವಸ್ಥೆಗಳು ಸಿಗೋದಾದರೆ ಅಲ್ಲಿಗೆ ಯಾಕೆ ಶಿಫ್ಟ್ ಮಾಡಬೇಕು ಗೊತ್ತಿಲ್ಲ. ಅಲ್ಲಿ ಯಾವ ರೀತಿಯಾಗಿ ಇನ್ಯಾರ್ಯಾರು ಇನ್ಫ್ಲೂಯೆನ್ಸ್ ಮೂಲಕವಾಗಿ ಅವ್ರಿಗೆ ಏನೇನು ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೋ ಯಾರಿಗೆ ಗೊತ್ತು. ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರಲ್ಲ ಕೆಲವರೆಲ್ಲ, ಕಾಮನ್ ಸೆನ್ಸ್ ಇರಬೇಕು ಅಂತೇಳಿ. ಕಾಮನ್ ಸೆನ್ಸ್ ಇದ್ದಿದ್ದರೆ ಇಲ್ಲಿಗೆ ಯಾಕೆ ಶಿಫ್ಟ್ ಮಾಡಬೇಕಾಗಿತ್ತು? ಹಾಗಿದ್ದಾಗ 1884ರಲ್ಲಿ ಬ್ರಿಟಿಷ್ ಸರ್ಕಾರ ಸ್ಥಾಪಿಸಿರುವಂಥ ಬಳ್ಳಾರಿ ಜೈಲಿದು. ಬಹುತೇಕ ನಟೋರಿಯಸ್ ಹಂತಕರನ್ನೇ ಇಲ್ಲಿಗೆ ಶಿಫ್ಟ್ ಮಾಡಲಾಗತ್ತೆ. ಭೀಮಾ ತೀರದ ಹಂತಕ ಹನುಮಂತ ನಾಯಕ್, ವಿಕೃತಕಾಮಿ ಉಮೇಶ್ ರೆಡ್ಡಿ, ಡೆಡ್ಲಿ ಸೋಮ, ಬಚ್ಚಾ ಖಾನ್, ಸಿಗ್ಲಿ ಬಸ್ಯಾ ಇಲ್ಲೇ ಇದ್ದಿದ್ದು. 500 ಕೈದಿಗಳ ಸಾಮರ್ಥ್ಯದ ಜೈಲಿನಲ್ಲಿ ಸದ್ಯ 385 ಕೈದಿಗಳಿದ್ದಾರೆ. 1884ರಲ್ಲಿ ಬ್ರಿಟಿಷ್ ಸರ್ಕಾರ ಸ್ಥಾಪಿಸಿದಂಥ ಬಳ್ಳಾರಿ ಜೈಲಿದು. ಬಹುತೇಕ ನೊಟೋರಿಯಸ್ ಹಂತಕರನ್ನೇ ಇಲ್ಲಿಗೆ ಶಿಫ್ಟ್ ಮಾಡಲಾಗಿತ್ತು. ಕಾರಣ ಇಷ್ಟೇ, ಇದು ಮೊದಲ ಜೈಲಾಗಿದ್ದರಿಂದ ಆ ಸಂದರ್ಭದಲ್ಲಿದ್ದಂಥವರನ್ನೆಲ್ಲ ಇಲ್ಲೇ ಹಾಕ್ತಾ ಇದ್ರು. ಆಮೇಲೆ ಕೈದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂತೆಯೇ ಬೇರೆ ಬೇರೆ ಕಡೆಗೆಲ್ಲ ಜೈಲ್ಗಳನ್ನು ಆರಂಭ ಮಾಡೋಕ್ಕೆ ಶುರು ಮಾಡಿದರು. ಓಕೆ, ನನ್ನ 3 ಸಹೋದ್ಯೋಗಿಗಳ ಸಂಪರ್ಕದಲ್ಲಿದ್ದಾರೆ. ಆದರೆ ನೇರವಾಗಿ ನಾನು ಬಳ್ಳಾರಿಗೆ ಹೋಗ್ತೀನಿ. ಬಳ್ಳಾರಿಯಿಂದ ನನ್ನ ಸಹೋದ್ಯೋಗಿ ಅಮರೇಶ್ ಇರೋದು. ಅಮರೇಶ್, ಬಳ್ಳಾರಿ ಜೈಲ್ ಇದು ಮೊದಲನೇ ಜೈಲು. ಬಟ್ ಈ ಜೈಲಿನಲ್ಲಿ ಇದ್ದಂಥ ಈ ಕುಖ್ಯಾತಿಯನ್ನು ಪಡೆದಿರುವಂಥ ನೊಟೋರಿಯಸ್ ಎಲ್ಲ ಯಾರಿದ್ರು ಅವರೆಲ್ಲ ಈಗ ಇಲ್ಲ ಅಂತ ಕಾಣಿಸುತ್ತೆ. ಅಥವಾ ಈಗಲೂ ಕೆಲವೊಂದಿಷ್ಟು ಜನ ಇದ್ದಾರೋ ನೊಟೋರಿಯಸ್ಗಳು? ಅರುಣ್, ರಾಜ್ಯದಲ್ಲಿ ಯಾವ್ಯಾವ ನಟೋರಿಯಸ್ಗಳ ಹೆಸರನ್ನ ಕೇಳಿದ್ರೆ ನಾವೆಲ್ಲ ಬೆಚ್ಚಿ ಬೀಳ್ತಿದ್ವೋ ಅಂತಹ ಎಲ್ಲಾ ನಟೋರಿಯಸ್ಗಳನ್ನ ಇದೇ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಇರಿಸಲಾಗಿತ್ತು. ಪ್ರಮುಖವಾಗಿ ಕಾಮುಕ ಉಮೇಶ್ ರೆಡ್ಡಿ ಆಗಿರ್ಬೋದು, ಭೀಮಾ ತೀರದ ಹಂತಕರಾಗಿರ್ಬೋದು, ಅದ್ರ ಜೊತೆಗೆ ಬಚ್ಚ ಖಾನ್ ಸೇರಿದಂತೆ ಅನೇಕ ನಟೋರಿಯಸ್ಗಳೇನಿದ್ರು ಅವರೆಲ್ಲರನ್ನೂ ಸಹಿತ ಇದೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಇರಿಸಲಾಗಿತ್ತು. ಯಾಕಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಐಷಾರಾಮಿ ಜೀವನ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ 14 ಬ್ಯಾರಕ್ಗಳಿವೆ. ಅದ್ರ ಭಾಗವಾಗಿ 9 ಸಾಮಾನ್ಯ ಕೈದಿಗಳಿಗೆ ಬ್ಯಾರಕ್ಗಳಿದ್ರೆ, ಉಳಿದಂತೆ ವಿವಿಐಪಿಗಳು ಬಂದ್ರೆ ಅವ್ರಿಗೂ ಕೂಡ ಒಂದಿಷ್ಟು ಸೆಲ್ಗಳನ್ನು ಕೂಡ ಕಾಯ್ದಿರಿಸಲಾಗಿದೆ. ಈಗ 15 ಅಂದ್ರೆ ಕೊನೆಯ ಸೆಲ್ ನಲ್ಲಿ ದರ್ಶನ್ ಅವ್ರನ್ನ ಇರಿಸಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ ಈಗಾಗಲೇ ದರ್ಶನ್ ಅವ್ರಿಗೆ 6106 ಕೈದಿ ನಂಬರ್ ಏನಿತ್ತು ಪರಪ್ಪನ ಅಗ್ರಹಾರದಲ್ಲಿ, ಇಲ್ಲಿಗೆ ಬಂದ ನಂತರದಲ್ಲಿ ಅದು ಕೂಡ ಬದಲಾಗುತ್ತೆ. ಅಂದ್ರೆ ಸಹಜವಾಗಿನೇ ಜೈಲಿಂದ ಜೈಲಿಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ ಆ ವಿಚಾರಣಾಧೀನ ಕೈದಿಯ ಸಂಖ್ಯೆ ಕೂಡ ಬದಲಾಗುತ್ತೆ. ನಾನೀಗ ಬಳ್ಳಾರಿ ಸೆಂಟ್ರಲ್ ಜೈಲಿನ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಅಂದ್ರೆ ಒಟ್ಟು 500 ಕೈದಿಗಳು ಇಲ್ಲಿರ್ತಕ್ಕಂಥ ಸಾಮರ್ಥ್ಯ ಇದೆ. ಸದ್ಯಕ್ಕೀಗ 385 ಕೈದಿಗಳಿದ್ರೆ ಅದರಲ್ಲಿ 100 ಜನ ಕೊಲೆ ಆರೋಪದಲ್ಲಿ ಕೈದಿಗಳಾಗಿದ್ರೆ, ಇನ್ನು 36 ಜನ ಇದರಲ್ಲಿ ರೌಡಿಗಳಿದ್ದಾರೆ. ಅದ್ರ ಜೊತೆಗೆ ಇನ್ನುಳಿದಂತೆ ಬೇರೆ ಬೇರೆ ವಿಚಾರಗಳಂದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಸದ್ಯಕ್ಕೆ ಜೈಲಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ನಡೆದಂತ ಡಿಜೆ ಕೆಜೆ ಆಗಿರ್ಬೋದು ಮತ್ತು ಕೊಪ್ಪಳದ ಉಲೇದರ್ನ ಪ್ರಕರಣ ಆಗಿರ್ಬೋದು, ಎಲ್ಲೆಲ್ಲಿ ದೊಡ್ಡ ಮಟ್ಟದ ಗಲಭೆಗಳಾಗಿತ್ತು ಆ ಎಲ್ಲಾ ಗಲಭೆಯ ದಂಧೆಕೋರನ್ನು ಸಹಿತ ಇದೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ
ತಂದಿರಿಸಲಾಗಿತ್ತು. ಹೀಗಾಗಿ ಈಗಾಗಲೇ ಈ ಒಂದು ಬಳ್ಳಾರಿ ಜೈಲಿನಲ್ಲಿ 80 CC ಕ್ಯಾಮ್ರಾಗಳಿರೋದ್ರಿಂದ ಯಾವುದೇ ರೀತಿಯ ಅಂದ್ರೆ ಐಷಾರಾಮಿ ಜೀವನ, ವಿಲಾಸಿ ಜೀವನ ನಡೆಸೋದಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ಅದ್ರ ಭಾಗವಾಗಿ ದರ್ಶನ್ ಅವರಿಗೆ ಒಂದು ವಿಶೇಷ ಸೆಲ್ ಅನ್ನು ಕೊಡ್ತಾರೆ. ಅದ್ರ ಜೊತೆಗೆ ಅಲ್ಲಿ 3 ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾರೆ. ಮತ್ತೆ ಅಲ್ಲಿಯೂ ಅಂದ್ರೆ ದರ್ಶನ್ ಅವರಿಗೆ ಕೊಡ್ತಕ್ಕಂಥ ರೂಮ್ ನಲ್ಲಿಯೂ ಸಹಿತ CC ಕ್ಯಾಮ್ರಾ ಇರುತ್ತೆ. ಅದ್ರ ಜೊತೆಗೆ ಅವರಿಗೆ ಕೊಡ್ತಕ್ಕಂಥ ಸಿಬ್ಬಂದಿಗಳಿಗೂ ಸಹಿತ ಬಾಡಿ ಕ್ಯಾಮ್ರಾಗಳನ್ನ ಹಾಕ್ಲಾಗುತ್ತೆ ಅಂತ ಮಾಹಿತಿ ಇದೆ. ಒಂದು ಪ್ರಮುಖವಾಗಿ ಗಮನಿಸಬೇಕು ಅರುಣ್, ಏನಂದ್ರೆ ಏನು ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ 36 ರೌಡಿಗಳಿದ್ದಾರೆ. ಆ ಎಲ್ಲ ರೌಡಿಗಳು ಸೇರಿದಂತೆ ಆರೋಪಿಗಳಿಂದ ದರ್ಶನ್ ಅವರ ಸಂಪರ್ಕ ಸಾಧಿಸದೇ ಇರೋ ನಿಟ್ಟಿನಲ್ಲಿ ಈ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಆದಂತಹ ರೀತಿಯ ಅಚಾತುರ್ಯ ಬಳ್ಳಾರಿ ಜೈಲಲ್ಲಿ ನಡೀಬಾರದು. ಒಂದು ವೇಳೆ ಆ ರೀತಿಯ ಘಟನೆಗಳೇನಾದ್ರೂ ಇಲ್ಲಿ ಮರುಕಳಿಸಿದ್ದೆ ಆದ್ರೆ ನಿಮ್ಮ ತಲೆದಂಡ ಆಗುತ್ತೆ ಅನ್ನುವಂತ ಖಡಕ್ ಸೂಚನೆಯನ್ನು ಈಗಾಗಲೇ ಇಲಾಖೆಯಿಂದ ಕೊಡಲಾಗಿದೆ ಮತ್ತು ಸರ್ಕಾರದಿಂದಲೂ ಕೂಡ ಆ ರೀತಿಯ ಒಂದಿಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದರ ಭಾಗವಾಗಿ ನಿನ್ನೆ ರಾತ್ರಿಯಿಂದನೇ ಬಳ್ಳಾರಿ SP ಮತ್ತು ಜೈಲಾಧಿಕಾರಿಗಳು ಒಂದು ಸಭೆಯನ್ನು ಕೂಡ ಮಾಡಿದ್ರು ಮತ್ತು ಜೈಲಿನಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಅಂದ್ರೆ ಒಂದು ವೇಳೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ತಂದ ನಂತರದಲ್ಲಿ ಅವ್ರನ್ನ ಎಲ್ಲಿರಿಸಬೇಕು ಮತ್ತು ಅವ್ರಿಗೆ ಭದ್ರತೆಯನ್ನು ಯಾವ ರೀತಿ ಕೊಡಬೇಕು, ಮತ್ತೊಂದು ಕಡೆಗೆ ಸಾಮಾನ್ಯ ಕೈದಿಗಳು ಅದ್ರ ಜೊತೆಗೆ ರೌಡಿಗಳ ಜೊತೆಗೆ ಸಂಪರ್ಕ ಸಾಧಿಸೋ ಇರೋ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪರಿಶೀಲನೆ ಕೂಡ ಆಗಿದೆ. ಅರುಣ್, ಅಂಬರೀಶ್, ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಅದೇ ರೀತಿಯಾಗಿ ವ್ಯವಸ್ಥೆ ಇತ್ತು, ಅದೇ ರೀತಿ CC ಕ್ಯಾಮ್ರಾಗಳನ್ನ ಹಾಕಿದ್ರು, ಭದ್ರತೆಗಳನ್ನ ಇತ್ತು, ಎಲ್ಲವೂ ಇತ್ತು. ಆದರೆ ಒಳಗಡೆಗೆ ಇರುವಂಥ ರೌಡಿ ಶೀಟರ್ಸ್ಗಳು ಏನೇನು ಅಡ್ಜಸ್ಟ್ಮೆಂಟ್ ಮಾಡಿ ಯಾವ್ಯಾವ ಪ್ರಭಾವಿಗಳು ಅಲ್ಲಿ ಕೆಲಸವನ್ನ ಮಾಡಿ ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲ ಮಾಡಿಕೊಟ್ರು. ಬಳ್ಳಾರಿಯಲ್ಲಿ ಹಿಂಗಾಗಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲೂ ಕೂಡ ಪ್ರಭಾವಿಗಳ ಹಸ್ತಕ್ಷೇಪ ಆಗ್ಬೋದು, ರೌಡಿ ಶೀಟರ್ಸ್ಗಳು ಇರ್ತಾರೆ, ಅಡ್ಜಸ್ಟ್ಮೆಂಟ್ಸ್ಗಳು ಇವ್ಯಾವುದು ಕೂಡ ಆಗಲ್ವಾ? ಅಂಥದ್ದು ಏನು ಗ್ಯಾರಂಟಿ? ಅಷ್ಟೊಂದು ಟಫ್ ಆಗಿ ನೋಡ್ಕೊಳ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಅರುಣ್, ಸಾಮಾನ್ಯವಾಗಿ ಜನರಲ್ಲಿ ಒಂದು ಆಕ್ರೋಶ ಇದೆ. ಜೈಲುಗಳಂದ್ರೆ ಅದು ಶಿಕ್ಷಿಸುವಂತ ತಾಣಗಳಾಗಿ ಉಳಿದಿಲ್ಲ, ಬದಲಾಗಿ ಅವೆಲ್ಲವೂ ಕೂಡ ಐಷಾರಾಮಿ ಜೀವನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದಿಷ್ಟು 5 ಸ್ಟಾರ್ ಹೋಟೆಲ್ಗಳ ರೀತಿಯಲ್ಲಿ ಇದೆ ಅನ್ನುವಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಕಾರಣವೆಂಬಂತೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಜೈಲುಗಳಲ್ಲೂ ಕೂಡ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿತ್ತು. ಮತ್ತೆ ಈಗ ದರ್ಶನ್ ಅವರ ಪ್ರಕರಣದಲ್ಲಿ ಕೂಡ ಅದು ಬಟ್ಟ ಬಯಲಾಗಿತ್ತು. ಹೀಗಾಗಿ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಇರೋದಿಲ್ಲ ಅನ್ನುವಂಥದ್ದು. ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ರೌಡಿ ಶೀಟರ್ ನಾಗ ಇರೋ ರೀತಿಯಲ್ಲಿ ರೌಡಿ ಶೀಟರ್ಸ್ಗಳು ಅಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಪವರ್ಫುಲ್ ರೌಡಿ ಶೀಟರ್ಸ್ಗಳು ಇಲ್ವಾ? ಅರುಣ್, ಆ ರೀತಿಯ ಒಬ್ಬ ರೌಡಿ ಶೀಟರ್ ಬಚ್ಚ ಖಾನ್ ಅನ್ನುವಂತ ರೌಡಿ ಶೀಟರ್ 2001ರಿಂದಲೂ ಸಹಿತ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಇದ್ದಾನೆ. ಸದ್ಯಕ್ಕೀಗ ಪೆರೋಲ್ ಮೇಲೆ ಆ ಒಂದು ಬಚ್ಚ ಖಾನ್ ಏನಿದ್ದಾನೆ ಪೆರೋಲ್ ಮೇಲೆ ಹೊರಗಡೆ ಇದ್ದಾರೆ. ಆದ್ರೆ ಉಳಿದಂತೆ ಇನ್ನು 36 ರೌಡಿಗಳಿದ್ದಾರೆ. ಅವರು ಕೂಡ ಸಾಮಾನ್ಯವಾಗಿ ಒಂದಿಷ್ಟು ಪ್ರಭಾವಗಳನ್ನು ಹೊಂದಿರ್ತಾರೆ ಮತ್ತು ಸ್ಥಳೀಯ ರಾಜಕಾರಣಿಗಳ ಜೊತೆಗೂ ಸಹಿತ ಒಡನಾಟವನ್ನು ಹೊಂದಿರ್ತಾರೆ. ಆದ್ರೆ ಎಲ್ಲಿಯೂ ಕೂಡ ದರ್ಶನ್ ಅವರು ಇನ್ನುಳಿದಂತ ಕೈದಿಗಳು ಮತ್ತು ರೌಡಿಗಳನ್ನ ಸಂಪರ್ಕ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಪ್ರತ್ಯೇಕ ಸೆಲ್ ಅನ್ನು ಕೊಡ್ತಾರೆ. ಅದ್ರ ಜೊತೆಗೆ ಬೇರೆ ಕೈದಿಗಳ ಜೊತೆ ಅವರು ಬೆರಿಬಾರ್ದು ಅನ್ನುವ ಕಾರಣಕ್ಕೋಸ್ಕರ 3 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾ ಇದ್ದಾರೆ. ಬಾಡಿ ಕ್ಯಾಮ್ರಾಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈ ರೀತಿ ಅಚಾತುರ್ಯ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಮತ್ತು ಗೃಹ ಇಲಾಖೆಯಿಂದ ಖಡಕ್ ಸೂಚನೆ ಬಂದಿದ್ದರ ಭಾಗವಾಗಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂತ ಎಡವಟ್ಟು ಇಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬಹುಶಃ ಪರಪ್ಪನ ಅಗ್ರಹಾರದಲ್ಲಿ ಆದಂತ ಅನಾಹುತ ಎಡವಟ್ಟೇನಿತ್ತು ಅದು ಇಲ್ಲಿ ಆಗೋದಿಲ್ಲ ಅನ್ನುವಂತ ನಂಬಿಕೆ ಇದೆ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಏನು 1883ರಿಂದ ಜೈಲೇನಿದೆ, ಅಲ್ಲಿಂದ ಇಲ್ಲಿವರೆಗೂ ಸಹಿತ ಈ ರೀತಿಯ ಉದ್ದಟತನ ಮಾಡ್ತಕ್ಕಂಥ ಆರೋಪಿಗಳನ್ನ ಅಥವಾ ಕೈದಿಗಳೆಲ್ಲವರನ್ನು ಸಹಿತ ಇದೇ ಜೈಲಿನಲ್ಲಿ ತಂದು ಹಾಕಿದ್ರು. ಅಂದ್ರೆ ಅವ್ರಿಗೆ ಒಂಥರ ಬಳ್ಳಾರಿ ಜೈಲ್ ಅಂದ್ರೆ ಅವರಿಗೆ ಹೆಚ್ಚುವರಿ ಶಿಕ್ಷೆ ಅನ್ನುವಂತ ನಿಟ್ಟಿನಲ್ಲಿ ಬಿಂಬಿಸಲಾಗುತ್ತೆ. ಹೀಗಾಗಿನೇ ದರ್ಶನ್ ಅವರನ್ನ ಸದ್ಯಕ್ಕೀಗ ಬಳ್ಳಾರಿ ಜೈಲಿಗೆ ತಂದು ಹಾಕಲಾಗ್ತಾ ಇದೆ. ಅರುಣ್, ಓಕೆ ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ನನ್ನ ಇಬ್ಬರು ಸಹೋದ್ಯೋಗಿಗಳಿದ್ದಾರೆ, ನಾಗೇಶ್ ಮತ್ತು ಅಂಬರೀಶ್. ನೀವಿಬ್ರು ಹಾಗೆ ಇರಿ, ನಾನು ನಿಮ್ಮ ಹತ್ರ ವಾಪಸ್ ಬರ್ತೀನಿ. ನಾಗೇಶ್ ಮತ್ತು ಅಂಬರೀಶ್, ನಿಮಗೆ ಧನ್ಯವಾದಗಳು. ಇಲ್ಲಿ 3 ಸಿಬ್ಬಂದಿಗಳನ್ನು ಹಾಕಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ 9 ಸಿಬ್ಬಂದಿಗಳನ್ನು ಹಾಕಿದ್ರು. ಒಂದು ಶಿಫ್ಟಲ್ಲಿ 3 ಜನ, ಅಂಥವ್ರು 3 ಶಿಫ್ಟಲ್ಲಿ 9 ಜನ ಇದ್ದರು. ಯಾಕೆ ಇಲ್ಲಿ ಆಗಲಿಲ್ವಾ? ಅಲ್ಲಿ ಆಗಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲಿದ ಆಚೆ ಕೊಡಿ ಫೀಡು. ನಾನು ಪದೇ ಹೇಳೋದು, ಜೈಲಿನ ಒಳಗಡೆಗಿರುವಂಥ CC ಕ್ಯಾಮ್ರಾಗಳ ಫೂಟೇಜನ್ನು ನಿಮ್ಮ ವೆಬ್ಸೈಟಲ್ಲಿ ಲೈವ್ ಆಗಿ ಬಿಟ್ಟುಬಿಡಿ. ನಮಗೂ ಗೊತ್ತಾಗುತ್ತೆ, ಪಾರದರ್ಶಕವಾಗಿರುತ್ತೆ.